ಮಂಗಳವಾರದ ದಿನ ಅಪ್ಪಿತಪ್ಪಿಯೂ ಸಹ ಈ 4 ಕೆಲಸಗಳನ್ನು ಮಾಡಲೇಬೇಡಿ. ಹೌದು, ಮಂಗಳವಾರದ ದಿನ ಆಂಜನೇಯನನ್ನು ಆರಾಧಿಸುವ ಸಂಪ್ರದಾಯ ಇದೆ. ಈ ದಿನದಂದು ಆಂಜನೇಯನನ್ನು ಪೂಜಿಸಿದರೆ ಸಾಕಷ್ಟು ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು. ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಮಂಗಳವಾರದ ದಿನ ಈ ಕೆಲಸಗಳನ್ನು ಮಾಡಲೇಬಾರದು ಎಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಆಂಜನೇಯ ಸ್ವಾಮಿಯ ಆರಾಧನೆಯ ಸಮಯದಲ್ಲಿ ಈ ಕೆಲವು ನಿಯಮಗಳನ್ನು ಪಾಲಿಸುವುದು ತುಂಬಾ ಮುಖ್ಯವಾಗಿರುತ್ತೆ. ಮಂಗಳವಾರದ ದಿನ ಅಪ್ಪಿತಪ್ಪಿಯೂ ಕೂಡ ನೀವು ಈ ಕೆಲವೊಂದು ಕೆಲಸಗಳನ್ನು ಮಾಡಬಾರದು. ಇಲ್ಲದಿದ್ದರೆ ನೀವು ಆಂಜನೇಯ ಸ್ವಾಮಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಹೌದು, ಮಂಗಳವಾರದ ದಿನ ತಪ್ಪಾಗಿಯೂ ಕೂಡ ಮಾಡಲೇಬಾರದಂತಹ ಕೆಲವು ಕೆಲಸಗಳು ಯಾವುವು ಎಂದು ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರ್ತವೆ. ನೀವು ಮಂಗಳವಾರದ ದಿನದಂದು ಪಶ್ಚಿಮ ಅಥವಾ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಬಾರದು. ಹೀಗೆ ಮಾಡೋದ್ರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇದನ್ನ ಮಾಡುವುದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದಲ್ಲದೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸ್ತೀರಾ. ಇದಲ್ಲದೆ ಮಂಗಳವಾರದ ದಿನ ಅಪ್ಪಿತಪ್ಪಿಯೂ ಕೂಡ ಮಾಂಸವನ್ನ ಸೇವಿಸಬಾರದು. ಆಂಜನೇಯನ ಆರಾಧನೆಯ ಸಮಯದಲ್ಲಿ ಇವುಗಳನ್ನು ನಿಷೇಧಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆಯನ್ನು ಮಾಡಿದರೂ ಅದರಲ್ಲಿ ಶುದ್ಧತೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ. ಶುದ್ಧತೆಯ ಮೂಲಕವೇ ಎಲ್ಲ ಪೂಜೆಗಳನ್ನ ಮಾಡಲಾಗುವುದು. ಅದರಲ್ಲೂ ವಿಶೇಷವಾಗಿ ಮಂಗಳವಾರದ ದಿನದಂದು ಮಾಂಸಾಹಾರದಿಂದ ದೂರವಿರಬೇಕು ಮತ್ತು ಮಂಗಳವಾರದ ದಿನದಂದು ಮದ್ಯಪಾನ ಅಥವಾ ಯಾವುದೇ ಅಮಲುಭರಿತ ಸೇವೆಗಳನ್ನು ಮಾಡಬಾರದು. ಒಂದು ವೇಳೆ ಇದನ್ನ ಸೇವಿಸಿದ್ರೆ ಅಡ್ಡ ಪರಿಣಾಮಗಳಿಗೆ ಗುರಿಯಾಗ್ತೀರಾ. ಹೌದು, ಮಂಗಳವಾರದಂದು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯಾಕೆಂದ್ರೆ ನಿಯಮಗಳಿಗೆ ವಿರುದ್ಧವಾಗಿ ಈ ದಿನ ನಡೆದುಕೊಳ್ಳುವುದರಿಂದ ಜೀವನದಲ್ಲಿ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಮತ್ತು ಮಂಗಳವಾರ ದಿನದಂದು ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸಬಾರದು. ಈ ತಪ್ಪನ್ನ ನೀವು ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ಕುಟುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನೀವು ಸೇರಿ ನಿಮ್ಮ ಜೊತೆ ಇರುವವರು ಕೂಡ ಒಂದು ಅಥವಾ ಇನ್ನೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಜೊತೆಗೆ ವೃತ್ತಿ ಜೀವನದಲ್ಲೂ ಕೂಡ ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ. ಮತ್ತು ನೀವು ಮಂಗಳವಾರದಂದು ಚೂಪಾದ ವಸ್ತುಗಳನ್ನ ಬಳಸುವುದನ್ನು ಕೂಡ ತಪ್ಪಿಸಬೇಕು. ಅನೇಕ ಜನರು ಮಂಗಳವಾರದಂದು ತಮ್ಮ ಕೂದಲನ್ನ ಕತ್ತರಿಸೋದಿಲ್ಲ, ಆದರೆ ಉಗುರುಗಳನ್ನ ಕತ್ತರಿಸ್ತಾರೆ. ಆದರೆ ಇದು ಕೂಡ ತಪ್ಪು. ಮಂಗಳವಾರದಂದು ಉಗುರು ಕಟ್ಟರ್ಗಳಂತಹ ವಸ್ತುಗಳಿಂದ ದೂರ ಇರಬೇಕು. ಈ ದಿನ ಯಾವುದೇ ಚೂಪಾದ ವಸ್ತುಗಳನ್ನು ಸಹ ಬಳಸಬಾರದು. ಬಳಸಿದರೆ ಜೀವನದಲ್ಲಿ ಸಮಸ್ಯೆಗಳನ್ನ ಸೃಷ್ಟಿಯಾಗ್ತವೆ. ಹೌದು, ಮಂಗಳವಾರದಂದು ನಾವು ಈ ವಿಡಿಯೋದಲ್ಲಿ ತಿಳಿಸಿರುವ ಕೆಲಸಗಳನ್ನ ಮಾಡಿದರೆ ಜೀವನದಲ್ಲಿ ಅನೇಕ ರೀತಿ ಸಮಸ್ಯೆಗಳಿಗೆ ಗುರಿಯಾಗ್ತೀರಿ. ಜೀವನದ ಪ್ರತಿಯೊಂದು ಹಂತದಲ್ಲೂ ವೈಫಲ್ಯವನ್ನ ಅನುಭವಿಸ್ತೀರಿ. ಅದಕ್ಕಾಗಿ ಈ ಕೆಲಸಗಳಿಂದ ಆದಷ್ಟು ದೂರ ಇದ್ದರೆ ತುಂಬಾ ಒಳ್ಳೆಯದು. ಆದ್ರಿಂದ ಈ ಮಾಹಿತಿಯನ್ನ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.